ಶಿಕ್ಷಣ ಇಲಾಖೆಯಿಂದ 10,000 ಹುದ್ದೆಗಳ ನೇಮಕಕ್ಕೆ ಪ್ರಸ್ತಾವನೆ ಬಂದಿದೆ. ಯಾರೆಲ್ಲ BEd ಮಾಡಿದ್ದೀರಿ 12ನೇ ತರಗತಿ ಅಂಥವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಆಗಿದೆ. ತುಂಬ ಜನರು ತುಂಬ ಹೊತ್ತಿನಿಂದ BEd ಮಾಡಿದವರು ಶಿಕ್ಷಣದ ಒಂದು ಶಿಕ್ಷಕರ ಹುದ್ದೆಗಾಗಿ ವೇಟ್ ಮಾಡುತ್ತಾ ಇದ್ದರು. ಅಂಥವರಿಗೆ ಇದೊಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಆಗಿದೆ. ತುಂಬ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದ ಕಾರಣ ಈಗ ಕೆಲವೇ ದಿನದಲ್ಲಿ ಶಿಕ್ಷಕರ ನೇಮಕಾತಿ ನಡೆಯಲಿದೆ. ಇದಕ್ಕೆ ವಯೋಮಿತಿ ನೋಡುವುದಾದರೆ 19 ವರ್ಷದಿಂದ 35 ವರ್ಷ. ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. OBC ಅವರಿಗೆ 3 ವರ್ಷ, SC ST ಅವರಿಗೆ 5 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಇದಕ್ಕೆ ಅರ್ಜಿ ಶುಲ್ಕ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಅಪ್ಲಿಕೇಶನ್ ಹಾಕುವಾಗ ಅರ್ಜಿ ಶುಲ್ಕ ನಿಮಗೆ ಹಾಕಲಾಗುವುದು. ನೆಕ್ಸ್ಟ್ ಒಂದು ನೋಟಿಫಿಕೇಷನ್ ಬಿಡುತ್ತಾರೆ, ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡುತ್ತಾರೆ. ಅದೇ ರೀತಿ ಈ ಒಂದು ಶಿಕ್ಷಕರ ನೇಮಕಾತಿ ಕರ್ನಾಟಕಾದ್ಯಂತ ಇರುತ್ತದೆ. ವಿವಿಧ ಒಂದು ಜಿಲ್ಲೆಯಲ್ಲಿ ವಿವಿಧ ಒಂದು ತಾಲೂಕಿನಲ್ಲಿ ಶಿಕ್ಷಕರ ನೇಮಕಾತಿ ನಡೆಯಲಿದ್ದು ಇದು ಒಂದು ಒಳ್ಳೆಯ ಅವಕಾಶ ಆಗಿದೆ. ಯಾರೆಲ್ಲ BEd ಮಾಡಿದ್ದೀರಿ ನಿಮ್ಮ ಎಲ್ಲ ದಾಖಲೆಗಳು ರೆಡಿ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಒಂದು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಜಾತಿ ಪ್ರಮಾಣ ಪತ್ರ, ಏಜಿನ ಸಲುವಾಗಿ. ಅದೇ ರೀತಿ ಇನ್ನುಳಿದ ನೀವು ಪ್ರೈವೇಟ್ನಲ್ಲಿ ಕೆಲಸ ಮಾಡುತ್ತಿದ್ದರೆ ಅದರ ಒಂದು ಬೇಕಾದರೆ ಎಕ್ಸ್ಪೀರಿಯನ್ಸ್ ಲೆಟರ್, ನೀವು ಎಲ್ಲ ದಾಖಲೆಗಳು ರೆಡಿ ಮಾಡಿ ಇಟ್ಟುಕೊಳ್ಳಿ. ಕೆಲವೇ ದಿನದಲ್ಲಿ ಶಿಕ್ಷಕರ ನೇಮಕಾತಿ ನಡೆಸಲಾಗುವುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ.